2.5 ಲಕ್ಷ ಅಣ್ಣ 4.5 4.5 ಏನಂದ್ರೆ ಅವ್ರ ಅಪ್ಪ ಏನೋ ಅವ್ರ ಅಮ್ಮ ಏನೋ ಒಳ್ಳೆ ಕೆಲಸ ಇರೋರಿಗೆ ಮಗ ಚೆನ್ನಾಗಿರಲಿಲ್ಲ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ನಾನು ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀನಿ ಅಂತಂದ್ರೆ ಮೈಸೂರು ಟು ಬ್ಯಾಂಗ್ಳೂರ್ ಹೈವೇ ಇದೆಯಲ್ಲ ಅಲ್ಲಿದ್ದೀನಿ. ನಮ್ಮ ರೈಡ್ ಇವತ್ತು ನಾರ್ತ್ ಕರ್ನಾಟಕ ಕಡೆಗೆ ಹೋಗ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾನು ಎಲ್ಲೂ ಕೂಡ ರೈಡ್ ಮಾಡಿರ್ಲಿಲ್ಲ. ಹಂಗಾಗಿ ಈ ಸಲ ಇಲ್ಲ ಪಕ್ಕ ನಾನು ಉತ್ತರ ಕರ್ನಾಟಕಕ್ಕೂ ಕೂಡ ರೈಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಂತ ರೈಡ್ ಅನ್ನ ಹಾಕಿದೆ. ಕಡಿಮೆ ನಾನು ಅನಲೈಸ್ ಮಾಡಿರೋ ಪ್ರಕಾರ 13 ಜಿಲ್ಲೆಗಳಿಗೂ ಹೋಗಿ ಬರೋಕ್ಕೆ 1300 ಚಿಲ್ಲರೆ ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಆಗ್ತಾ ಇದೆ. ಅದ್ರ ಮೇಲೆ ಮೇ ಬಿ ಒಂದು 100-200 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು. ಯಾಕೆ ಅಂತಂದರೆ ಸ್ವಲ್ಪ ನಾನು ಇನ್ನರ್ ವಿಲೇಜ್ಗಳಾಗಿರ್ಬೋದು ಆ ಹಳ್ಳಿಗಳನ್ನೆಲ್ಲ ತಿರುಗಾಡ್ಕೊಂಡು ಬರೋಣ ಒಳ ನನ್ನ ಪ್ಲ್ಯಾನ್ ಇದೆ. ಸೊ ಇವತ್ತು ರೂಟ್ ಹೆಂಗೆ ಅಂತಂದರೆ ನಾನು ಇಲ್ಲಿ ಚನ್ನಪಟ್ಟಣದಲ್ಲಿದ್ದೆ. ಚನ್ನಪಟ್ಟಣದಿಂದ ಸೀದಾ ತುಮಕೂರು ಶಿರಾ ರೋಡ್ ತಗೊಂಡು ಇವತ್ತು ಚಿತ್ರದುರ್ಗ ಹೋಗಿ ಹಾಲ್ಟ್ ಆಗ್ತೀನಿ. ಸೊ ಇವತ್ತಿನ ಅಪ್ಡೇಟ್ ಇದು. ಇವಾಗ ಟೈಮ್ ಎಕ್ಸಾಕ್ಟಾಗಿ 12 ಗಂಟೆ 17 ನಿಮಿಷ. ಡೇಟ್ ಬಂದ್ಬಿಟ್ಟು 31. ರೈಡ್ ಶುರು ಆಗೋದು ನಾಳೆಯಿಂದ ಅನ್ಕೊಳ್ಳೋಣ. ನಾಳೆ ಹಂಪಿಗೆ ಹೋಗ್ತೀನಿ. ಹಂಪಿಯಿಂದ ನಮ್ಮ ಒಂದು ಉತ್ತರ ಕರ್ನಾಟಕದ ರೈಡನ್ನು ಫ್ಲಾಗ್ ಆಫ್ ಮಾಡ್ತೀನಿ. ಇವರೇ ಕಾಪಾಡಪ್ಪ, ರೈಡ್ ಯಾವುದೇ ರೀತಿ ತೊಂದರೆ ಇಲ್ಲದೆ ಆರಾಮಾಗಿ ಈಗ ಹೆಂಗೆ ಇಷ್ಟು ರೈಡ್ ಮುಗಿಸ್ಕೊ ಬಂದಿದ್ದೀನೋ ಹಂಗೆ ವಾಪಸ್ ಬರೋಂಗಾಗಲಿ. ಮಂಗಳೂರು ಹೈವೇ ಇದೆಯಲ್ಲ ಅದನ್ನು ಕ್ರಾಸ್ ಆಗಿ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ ಪಾವಗಡ ರೋಡಲ್ಲಿ. ಸಾವನದುರ್ಗ ಬೆಟ್ಟ. ಟೈಮ್ ಎಕ್ಸಾಕ್ಟಾಗಿ 1 ಗಂಟೆ 23 ನಿಮಿಷ. ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಮಕೂರುವರೆಗೂ ಮಾತ್ರ. ನಂದು ಟಾಪ್ ಬಾಕ್ಸು ಮತ್ತು ಪ್ಯಾನಿಯರ್ಸ್ ಇದೆಯಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಕಾರ್ಬನ್ ರೇಸಿಂಗ್ ಟೀಮ್ ಏನಿದೆಯೋ ಅಲ್ಲಿಗೆ ಹೋಗಿ ಅದನ್ನು ರೆಡಿ ಮಾಡಿಸ್ಕೊಂಡ್ಮೇಲೆ ನನ್ನ ಪಯಣ ಸ್ವಲ್ಪ ಆರಾಮಾಗಿ ಹೋಗುತ್ತೆ. ಹಂಗೆ ಬೆಟ್ಟ ಮಸ್ತಾಗಿ ಕಾಣಿಸ್ತಾ ಇದೆ. ಆದರೆ ಏನು ಮಾಡೋಣ, ಒಂದು ಸಲನೂ ನನಗೆ ಶಿವಗಂಗೆ ಕರ್ಸ್ಕೊಂಡಿಲ್ಲ ಇನ್ನು. ಈ ರೋಡಲ್ಲೇ 2 ಸಲ ಓಡಾಡಿದ್ದೀನಿ ಆ್ಯಕ್ಚುಲಿ, ಆದರೂ ಬರೋಕ್ಕಾಗಿಲ್ಲ. ಬಟ್ ಒಂದು ಸಲ ಅಂತೂ ಪಕ್ಕಾ ಫಿಕ್ಸು, ಶಿವಗಂಗೆಗೆ ಅಂತಲೇ ಬರ್ತೀನಿ ಫಿಕ್ಸು. ಈಗ ದಾಬಾಸ್ಪೇಟೆಗೆ ಬಂದಿದ್ದೀನಿ ನಾನು. ಇವಾಗ ಇಲ್ಲಿ ಲೆಫ್ಟ್ ತಗೋ ಅಂತ ಹೇಳ್ತಾ ಇದೆ. ಸೊ ಇಲ್ಲಿಂದ ಬೆಳಗಾವಿಗೆ 455 ಕಿಲೋಮೀಟ್ರ್ ಇದೆ. ಸ್ಟ್ರೈಟಾಗಿ ಹೋದರೆ 450 ಅಂದರೆ ಇದೇ ರೋಡಲ್ಲಿ. ಬಟ್ ಆದರೆ ನಾಳೆ ನಾನು ಹೋಗ್ತಾ ಇರೋದು ಹೆಂಗೆ ಅಂದರೆ ಫಸ್ಟು ಹಂಪಿಗೆ ಹೋಗಿ ಆಮೇಲೆ ಒಂದು ಸ್ವಲ್ಪ ಬಳಸ್ಕೊಂಡು ಹೋಗ್ತೀನಿ. ಫಸ್ಟ್ ಹಂಪಿ ಮುಗಿಸ್ಕೊಂಡು ಅದಾದಮೇಲೆ ಬೆಳಗಾವಿ ಹೋಗ್ತೀನಿ ನಾನು. ಈ ರೈಡಿನ ಮೊಟ್ಟ ಮೊದಲ ದೊಡ್ಡ ಟೋಲ್ ಗೇಟನ್ನು ದಾಟ್ತಾ ಇದ್ದೀನಿ. ಆದರೆ ಟೋಲ್ ಗೇಟ್ ಅಂತೂ ವ್ಯವಸ್ಥಿತವಾಗಂತೂ ಇಲ್ಲವೇ ಇಲ್ಲ ಒಂಚೂರು. ಇಲ್ಲಿ ನೋಡಿ, ಅಡ್ಡಾದಿಡ್ಡಿ ಆಕ್ಸಿಡೆಂಟ್ ಆಗೋಕ್ಕೆ ಜನ. ಬಿಸಿಲೇನೋ ಒಂದು ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಆದರೆ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ಹೋಯ್ತಾ ಅಂದರೆ ನಾರ್ತ್ಗೆ ಹೋಗ್ತಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಬಿಸಿಲಿನ ಸೆಳೆತ ಅಂತೂ ಇದ್ದೇ ಇರುತ್ತೆ. ನಾನು ಯಾಕೆ ಇದೇ ಸಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಬಿಸಿಲು ಟೈಮಲ್ಲೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಹೋಗೋಕ್ಕೆ ಅಂತಂದರೆ, ಉತ್ತರ ಕರ್ನಾಟಕ ಅಂತಂದರೆ ಆ ಬಿಸಿಲಿನ ಬೇಗನೆ ಸ್ಪೆಷಲ್ಲು. ನಿಜ ಹೇಳಬೇಕು ಅಂದರೆ ಅದು ಬೇಗನೆ. ಬಟ್ ಆ ಒಂದು ಫೀಲ್ ಮಾಡಬೇಕು ನಾನು ಅನ್ನೋದಕ್ಕೋಸ್ಕರನೇ ಈ ಬಿಸಿಲು ಕಾಲದಲ್ಲೇ ಹೋಗ್ತಾ ಇದ್ದೀನಿ. ನೋಡೋಣ ಎಂಥ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ನಮ್ಗೆ ಆಗುತ್ತೆ. ಸೊ ಅದನ್ನು ನಿಮ್ಮ ಜೊತೆನೂ ಕೂಡ ನಾನು ಹಂಚ್ಕೊತೀನಿ. ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ಶಿವಮೊಗ್ಗ. ನಾನು ಮಾನ್ಸೂನ್ ಮಲೆನಾಡು ಮಾಡಿದ್ದೆ ನೋಡಿ, ಅದು ಇದೇ ಲೆಫ್ಟ್ ತಗೊಂಡು ಹೋಗಿದ್ದಿದ್ದು. ಇಲ್ಲಿಂದ ಸೀದಾ ಶಿವಮೊಗ್ಗ, ಸಾಗರ, ಜೋಗ ಜಲಪಾತ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಸೊ ಈಗ ನಾನು ಸ್ಟ್ರೈಟ್ ಹೋಗ್ಬೇಕಿನ್ನ. ಆ್ಯಕ್ಚುಲಿ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾಗೆ ಬಂದೆ. ಎಸ್, ರೀಚ್ ಟು ಡೆಸ್ಟಿನೇಷನ್. ಪ್ಯಾಡಲ್ ಸ್ಟೇಗೆ ಫೋನ್ ಮಾಡಿದ್ದೆ, 2 ಗಂಟೆಗೆ ಬನ್ನಿ ಅಂತ ಹೇಳಿದರು. ಇದಾರಾ? ಓಕೆ ಡನ್. ಇನ್ನು ಯಾರು ಊಟ ಮಾಡಿಲ್ಲ. ಹೌದಾ? ಇವತ್ತು ಒಬ್ರು ಎಂಪ್ಲಾಯ್ದು ಲಾಸ್ಟ್ ಡೇ.
ಇದ್ದಾರೆ. ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಸೊ ಈ ಹೋಲ್ ಇದೆಯಲ್ಲ ಇದನ್ನೇ ತಪ್ಪಾಗಿ ರಾಂಗ್ ಫಿಟ್ಟಿಂಗ್ ಮಾಡಿರೋದು. ಸೊ ಹಂಗಾಗಿ ಇದು ಬೆಂಡ್ ಆಗಿರೋದು ಆ್ಯಕ್ಚುಲಿ. ಸೊ ಕಾರ್ಬನ್ ರೇಸಿಂಗಲ್ಲಿ ಕೆಲಸ ಮುಗೀತು. ಸೊ ಈಗ ನಮ್ಮ ಪಯಣ ಸೀದಾ ಚಳ್ಳಕೆರೆ ಹತ್ರ, ಬನ್ನಿ ಹೋಗೋಣ. ಸೊ ನೀವೇನು ನೋಡಿದ್ರೋ ಅದು ಸಣ್ಣ ಪುಟ್ಟ ವರ್ಕ್ಗಳಿತ್ತು. ಸೊ ಆ ಸಣ್ಣ ಪುಟ್ಟ ವರ್ಕ್ಗಳನ್ನ ನಾನು ಹೆಂಗಿದ್ರು ಇದೇ ರೋಡಲ್ಲಿ ಹೋಗ್ತಾ ಇದ್ನಲ್ಲ, ಆನ್ ದ ವೇ ಇರೋದ್ರಿಂದ ಒಂದು 2 ಅವರ್ ಕೆಲಸ ಮುಗಿಸ್ಕೊಂಡು ಹೋಗೋಣ. ಮತ್ತು ಈ ಬಾಕ್ಸು ಇವೆಲ್ಲ ಪರ್ಫೆಕ್ಟಾಗಿದ್ದರೆ ಮಾತ್ರ ನಿಮಗೆ ರೈಡ್ ಕಾನ್ಫಿಡೆನ್ಸ್ ಸಿಗುತ್ತೆ. ಇಲ್ಲಾಂತಂದರೆ ರೈಡ್ ಕಾನ್ಫಿಡೆನ್ಸ್ ಇರೋಲ್ಲ, ತಲೆಯಲ್ಲಿ ಅದೊಂದು ಕೊರಿತಾ ಇರುತ್ತೆ. ಸೊ ಹಂಗಾಗಿ ಅದನ್ನು ರೆಡಿ ಮಾಡ್ಕೊಂಡು ಹೋಗಲೇಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡಿನೇ ಇಲ್ಲಿ ಬಂದೆ. ಆ್ಯಸ್ ಯೂಶ್ವಲ್ ನಮಗೆ ಕಾರ್ಬನ್ ರೇಸಿಂಗ್ ಅವ್ರ ಹತ್ರ ಬಂದರೆ ಯಾವುದೋ ಒಂದು ಬಿಸ್ನೆಸ್ ಟೈಪ್ನಂತ ಅನಿಸಲ್ಲ ನನಗೆ. ಅವ್ರು ಟ್ರೀಟ್ ಮಾಡೋದಾಗಿರ್ಬೋದು ಅಥವಾ ಆ ಸರ್ವಿಸ್ ಇರ್ಬೋದು. ಇವನ್ ನಾನು ಬಂದೆ ಅಂತಲ್ಲ, ಅಂದರೆ ಈಗ ನನ್ನ ಪ್ರಾಡಕ್ಟು ಅದು ಪ್ರಮೋಷನು ಅದು ಬೇರೆ ಲೆಕ್ಕ. ಬಟ್ ಸ್ಟಿಲ್ ಅವರು ಟ್ರೀಟ್ ಮಾಡೋ ರೀತಿ ಇದೆಯಲ್ಲ, ಅದು ನನಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಎಸ್ಪೆಷಲಿ ನಮ್ಮ ಕಿಶೋರ್ ಬ್ರೋ ಇದ್ದಾರೆ, ಅವರು ನಮ್ಮ KKFನೇ. ಏನೇ ಪ್ರಾಬ್ಲಮ್ನ ಹೇಳಿದ್ರು ಕಿಶೋರ್ ಬ್ರೋಗೆ ಪಕ್ಕ ಪ್ರಾಪರಾಗಿ ರೆಸ್ಪಾಂಡ್ ಮಾಡಿ ಅದನ್ನೆಲ್ಲವೂ ಕೂಡ ಕ್ಲೀನಾಗಿ ಮಾಡಿ ಕಳಿಸ್ಕೊಡ್ತಾರೆ. ಒಂದೇನು ಅಂತಂದರೆ ಲಾಂಗ್ ರೈಡ್ ಹೋಗ್ತಾರೆ, ಸೊ ಕ್ಲೀನಾಗಿ ಮಾಡಿಕೊಡ್ಬೇಕು ಅನ್ನೋದು ಅವ್ರ ಥಾಟಲ್ಲಿದೆ. ಸೊ ಥ್ಯಾಂಕ್ ಯು ಕಿಶೋರ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಮೇಯ್ನ್ ರೋಡಿಗೆ ಬಂದೆ. ಈ ರೋಡು ಕೆಲವೊಂದು ಕಡೆ ತುಂಬ ಡೇಂಜರಸ್ ಅನ್ನೋ ಫೀಲ್ ಆಗುತ್ತೆ. ಯಾಕೆ ಗೊತ್ತಾ? ಸೊ ಲೇನ್ ಮೇಂಟೆನೆನ್ಸ್ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಒಂಥರ ಕಂಜೆಸ್ಟೆಡ್, ಆ ಕಡೆ ಈ ಕಡೆ 2 ಕಾಂಪೌಂಡ್ ಥರ ಹಾಕಿರೋದ್ರಿಂದ ಎಲ್ಲೋ ಒಂದು ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ, ಅಯ್ಯೋ ಕಷ್ಟಪಟ್ಟು ಎಲ್ಲರೂ ಇಕ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಆಗ್ತಾ ಇದೆ. ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಒಂದೇ ಕಂಜೆಸ್ಟೆಡ್ ಅನ್ನೋ ಥರ, ಆ ಥರ ಆಗಿದೆ ನೋಡಿ. ಇಲ್ಲಿ ಲೆಫ್ಟಿಗೆ ಟರ್ನ್ ಇದೆ. ಸೊ ಬಂದು ಗಾಡಿಗಳೆಲ್ಲ ಒಂದೇ ಕಡೆ ಲಾಕು. ನೋಡಿ ಯಾವ ಥರ ಲಾಕ್ ಆಗಿದೆ ಅಂತ. ಯಾಕೆ ಹೋಯ್ತಾನೆ ಇಲ್ವಲ್ಲ? ಹೋಗುರುವೆ, ಇದ್ಯಾಕೆ ಈ ಥರ ನಿಲ್ಸ್ಕೊಂಡಿದ್ದಾರೆ? ಎಲ್ಲ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇರೋದ? ಇದ್ರೂ ಇರ್ಬೋದು. ಓಕೆ, ಜಾಗ ಸಿಕ್ತು. ಕಷ್ಟ ಆಗ್ಬಿಡುತ್ತೆ. ಬರ್ತಾ ಇದೆ. ಆ್ಯಕ್ಚುಲಿ ನನ್ನಿಂದ ಎಲೆಕ್ಟ್ರಿಕ್ ಬಸ್ ಬರ್ತಾ ಇದೆ. ಮೇ ಬಿ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡೋಕ್ಕೆಲ್ಲ. ಪಾಪ ಅಜ್ಜಿ ಕಷ್ಟ ಅಜ್ಜಿಗೆ, ಬರೋ ಜನಗಳ ಕಷ್ಟ ಜನಗಳಿಗೆ. ಯಾರು ನಾನಾ? ಚಾಮರಾಜನಗರ, 9 ಮೈಸೂರು, 10 ಆ ಕಡೆ. ಹ್ಞೂ, ಗಾಡಿ ನಂಬರ್ ಫುಲ್ಲು ಗಾಡಿ. ಹಾಂ 2.5 ಲಕ್ಷ ಅಣ್ಣ. 4.5 ಕಾರ ತಣ್ಣ ಗಂಡ ಇಟ್ಟು ಮನೆ ನೆನಿದಂಗೆ ಹೋಗೋದೈತಿ. ಅದು ಏನು ಮಾ ಇರಲಿ, ನಾನು ಸುಮ್ಮನೆ ಹೇಳಿದೆ. ಅದೇ ಖುಷಿಗೆ ಮಾತಾಡಿ. ಹೌದೌದು ಅಣ್ಣ. ಹ್ಞೂ 6 ಏನಂದ್ರೆ ಅವ್ರ ಅಪ್ಪ ಏನೋ ಅವ್ರ ಅಮ್ಮ ಏನೋ ಒಳ್ಳೆ ಕೆಲಸ ಆಗಿರೋರಿಗೆ ಮಗ ಚೆನ್ನಾಗಿರ್ಲಿ. ಮಗ ಅಪ್ಪ ಇಲ್ಲ, ನಾವು ಸಾಮಾಗಲ್ಲ. ಏನು ಮಾಡ್ಬೋದು ನಮ್ಮಪ್ಪ ಕೆಲಸ? ಏನಿರ್ಬೋದು ನಮ್ಮ ಅಪ್ಪನ ಕೆಲಸ? ಯಾವುದೋ ಒಳ್ಳೆ ಇಂಜಿನಿಯರ್ ಇರಬೇಕು, ಇಲ್ಲ ತಹಶೀಲ್ದಾರ್ ಇರಬೇಕು, ಇಲ್ಲ ಒಳ್ಳೆ ಇದಕ್ಕೆ ಇರಬೇಕು ಅಂತ. ನಮ್ಮಪ್ಪ ಓದಿಲ್ಲ. ಅಮ್ಮ 1ನೇ ಕ್ಲಾಸ್ ಫೇಲು, ಮನೇಲೇ ಅವ್ರೆ. ಅವಾಗ ಆ ಥರ ಓದಿ ಇವಾಗ ಕೇಳ್ಬೋದು. ನಿನ್ನ ಮಗ ನಿನ್ನ ಕೇಳು, ನಿನ್ನ ಏನು ಓದಾನ ಅಂತಾರೆ. ಬಿಲ್ ತೆಗೆದ್ಬಿಡಿ ಅಣ್ಣ. ಕೇಳಿದ್ರೆ ಏನು ಓದಾರ ಅಂತಾರೆ. ನಿಮ್ಮ ಅಪ್ಪ ಅಲ್ಲ ನೀವು ಹೇಳಿದ್ರಲ್ಲ ಅಪ್ಪ ಎಲ್ಲ ದೊಡ್ಡ ಕೆಲಸದಲ್ಲಿ ಇರ್ಬೋದು ಅಂತ. ಅಪ್ಪ ಬುದ್ಧಿ ಕಲ್ಸೋರು, ನಾ ಸಂಪಾದನೆ ಮಾಡಿ ತಗೊಂಡೆ. ಒಳ್ಳೆ ಬುದ್ಧಿ ಕಲ್ಸೋರು, ಅದು ನೀನು ತಾಂಡಿಗೆ ಅಂತ. ಹೌದು. ಅಂದರೆ ಯೂಶ್ವಲಿ ಹೆಂಗಾಗುತ್ತೆ ಗೊತ್ತಾ, ದೊಡ್ಡ ಬೈಕ್ ತಗೊಬಂದ್ರೆ
ಈ ಥರ ದೊಡ್ಡ ಬೈಕೆಲ್ಲ ಇಟ್ಕೊಂಡ್ರೆ ಸಾವುಕಾರ ಮಕ್ಕಳು ಮಾತ್ರ ಅನ್ನಂಗಿರುತ್ತೆ, ಬಟ್ ಅದಿಲ್ಲ. ಎಣ್ಣೆ ಕೊಡಲ್ಲ ಈ ಬೈಕ್ನವ್ರಿಗೆ ಮಾತ್ರ ಜಲ್ದಿ ಕೊಡ್ತಾರೆ ಎಣ್ಣೆ. ನಡಿಯಪ್ಪ, ಯಾರಿಗೂ ಕೊಡಲ್ಲ ಅಣ್ಣ ಹೆಣ್ಣು. ಎಲ್ಲ ಅದೇ ಸ್ವಾಮಿ, ಬಿಸ್ನೆಸ್ ಬೇಕು ಅಂತಾರೆ. ಅಣ್ಣ ಈ ಕಡೆ ರೂಟ್ ನಾನು ಇವಾಗ ಚಳ್ಳಕೆರೆ ಫ್ರೆಂಡ್ ಮನೆಗೆ. ಎಷ್ಟು ಕಿಲೋಮೀಟ್ರ್ ಅಣ್ಣ? 35-40-75. ಹಾಂ ಅಷ್ಟೇ, 70. ಅಣ್ಣ ಏರು ಹಿಡಿಬೇಕಲ್ಲ, ಬರ್ತಾರಾ? ಹ್ಞೂ ಅವಣ್ಣ ಹೇಳ್ತಾ ಇದ್ದಿದ್ದು ನೋಡಬೇಕು, ನಿಮ್ಮಪ್ಪ ಎಲ್ಲೋ ದೊಡ್ಡ ಕೆಲಸದಲ್ಲಿರಬೇಕು, ಇಲ್ಲ ನಿಮ್ಮಮ್ಮ ಎಲ್ಲೋ ದೊಡ್ಡ ಕೆಲಸದಲ್ಲಿರಬೇಕು ಅಂತ. ವಸಂತ ಜಡೇಸ್ವಾಮಿ, ಯಾವ ದೊಡ್ಡ ಕೆಲಸದಲ್ಲಿದ್ದೀರಪ್ಪ ನೀವು, ಹೇಳ್ಬಿಡಿ ಯಾವ ದೊಡ್ಡ ಕೆಲಸದಲ್ಲಿದ್ದೀರಾ ಅಂತ. ಬರ್ತೀರಣ್ಣ, ಥ್ಯಾಂಕ್ ಯು, ಬಾಯ್ ಬಾಯ್. 15 ಕಿಲೋಮೀಟ್ರ್ ಇರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿನೇ ಸಿಗ್ತೈತೆ. ಇದೊಂದು ಜಾಗ ಮಾತ್ರ ನನಗೆ ಸ್ಪೆಷಲ್ ಅನ್ನಿಸ್ತು. ಯಾಕೆ ಅಂತಂದರೆ ಯಥೇಚ್ಛವಾಗಿ ಹೆಣ್ಣು ಮಕ್ಕಳೇ ನಾನು ನೋಡ್ದಂಗೆ. ನೋಡಿ, ಎಲ್ಲರೂ ಹೆಣ್ಮಕ್ಳೇ ಕೆಲ್ಸಕ್ಕೆ ಬಂದಿರೋರು. ಮೇ ಬಿ ಟೆಕ್ಸ್ಟೈಲ್ ಏನಾದರೂ ಇರ್ಬೋದು. KSRTC ಮೇಲೆ ನಮಗೊಂದು ಅಭಿಮಾನ ಇದೆ, ಅದು ಮಿಡಲ್ ಕ್ಲಾಸ್ ಜನ ಇದನ್ನು ನಮ್ಮ BMW ಅಂತ ಅನ್ಕೊಂಡಿದ್ದೀವಿ. ಆದರೆ KSRTC ಅವ್ರು ಮಾಡ್ತಾರೆ ಅಲ್ಕ ಕೆಲಸ ಏನು ಅಂದರೆ, ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಬಿಹಾರ್ ಟೂರಿಸಮ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಗುರು, ನಮ್ಮ ಟೂರಿಸಮ್ ಬೆಳೆಸಿ ಗುರು, ಬರೋ ಟ್ರಾವೆಲರ್ಗೆ ಬೇಕಾದಂಥ ಫೆಸಿಲಿಟೀಸ್ ಕೊಡಿ. ಅದನ್ನು ಬಿಟ್ಬಿಟ್ಟು ಯಾವುದೋ ಇನ್ನೊಂದು ನಮ್ಮೂರನ್ನು ಬಿಟ್ಬಿಟ್ಟು ಇನ್ನೊಂದನ್ನು ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ. ಓಕೆ, ದುಡ್ಡು ಸಿಗುತ್ತೆ ಅಡ್ವರ್ಟೈಸ್ಮೆಂಟಿಂದ, ಬಟ್ ಸ್ಟಿಲ್ ಹಂಗಂದ್ಬಿಟ್ಟು ವಿಮಲ್ ಪಾನ್ ಮಸಾಲಾದ ಆಡ್ ಕೊಡೋದು. ಫಸ್ಟ್ ಆಫ್ ಆಲ್ ಈ ಗೌರ್ಮೆಂಟ್ ಬಸ್ಗಳಲ್ಲಿ ಆಡ್ ಕೊಡೋದನ್ನೇ ಸ್ಟಾಪ್ ಮಾಡಿಸ್ಬೇಕು. ಯಾಕೆ ಅಂತಂದರೆ ನಿಮ್ಮ ಮನೆ ಕಾರ್ಗಳಲ್ಲಿ ಆಡ್ ಕೊಟ್ಬಿಡ್ತೀರಾ, ನಿಮ್ಮ ಮನೆ ಓನ್ ವೆಹಿಕಲ್ಗಳ ಮೇಲೆ ಪೇಸ್ಟ್ ಅಂಟಿಸಿ ಗಮ್ ಹಾಕಕ್ಕೆ ಬಿಟ್ಬಿಡ್ತೀರಾ. ಹಂಗಿರ್ಬೇಕಾದ್ರೆ ನಮ್ಮದು ಗುರು ಅದು ಗಾಡಿ, ನಾವು ಕಟ್ಟೋ ಟ್ಯಾಕ್ಸಿಂದ ಬರೋಂಥ ಗಾಡಿ ಅದು. ಅದ್ರ ಮೇಲೆ ಮುಲಾಜಿಲ್ಲ ಎಲ್ಲನೂ ಅಡ್ವರ್ಟೈಸ್ಮೆಂಟ್ ಆಗ್ತೀರಾ. ಇದಕ್ಕೇನು ರೂಲ್ಸು ಇದೆಲ್ಲ ಏನೂ ಇಲ್ವಾ? ನೋಡೋಣ, ಈ ರಿಸರ್ಚ್ ಮಾಡಿ ನೋಡ್ತೀನಿ ನಾನು. ಈಗಲೇ ಲವ್ ಫೀಲಿಂಗು, ಏನು ಹುಡುಗಿರೋ ಇದು ಯಾಕೆ ಹಿಂಗೆ ಆಡ್ತಿರೋ ಅಂತ. ಅದು ಬ್ಯಾನ್ ಮಾಡಲಿ ಅಂತಲೇ ನಾನು ಓಡಾಡ್ತಾ ಇರೋದು. ಮಕ್ಕಳು ಸಾಲ ಮಾಡ್ಕೊತಾ ಇರ್ತಾರಲ್ಲ ಕಾಲೇಜಲ್ಲಿ ಅಲ್ಲೆಲ್ಲ, ಅದಕ್ಕೆ. ಸೊ ಒಂದು ಟೀ ಬ್ರೇಕ್ ಹಾಕಿದ್ದೆ, ಟೀ ಮುಗಿಸ್ಕೊಂಡೆ. ಇವಾಗ ಮತ್ತೆ ಪಯಣ ಹೊರಡ್ತಾ ಇದೆ. ಇನ್ನೊಂದು 15 ಕಿಲೋಮೀಟ್ರ್ ಇದೆ, 20 ನಿಮಿಷಕ್ಕೆ ಹೋಗಿ ತಲುಪಿಬಿಡ್ತೀನಿ. ಓಕೆ, ರೈಟು. ಮತ್ತು ಶರತ್ತನ ಕೇಳಿದೆ ನಾನು, ಏನೋ ಸೇಫಾ ಇಷ್ಟೊತ್ತಲ್ಲಿ ಬಂದರೆ ಎಲ್ಲ ಐಟಮ್ಸ್ ಎಲ್ಲ ಇದೆ ಅಂತಂದೆ. ತಲೆನೇ ಕೆಡ್ಸ್ಕೊಬೇಡೋಣ, ಇದೆಲ್ಲ ನಮ್ಮೂರು, ಇಲ್ಲೆಲ್ಲ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಬಾ ಅಂತಂದ. ಶರತ್ ಅವ್ರ ಮನೆ ಯಾವುದು? ಓಹೋ, ಇಲ್ಲ, ಅವರೇ ಬಂದು ಗೇಟು ತಕ್ಕೊಡ್ತಾ ಇದ್ದಾರೆ ನೋಡಿ. ಅವ್ರ ಮನೆ ಎಂಟ್ರೆನ್ಸ್ ಇಲ್ಲಿ ಒಳಗಾ? ಥ್ಯಾಂಕ್ ಯು. ಶರತ್ ಅವ್ರ ಮನೆ ಯಾವುದು? ಹೌದು, ನಾನು ಆರಾಮು. ನಿಮ್ಮ ಹೆಸರು? ನೀವು? ಹೌದಾ? ಅವನಿಲ್ಲಿ ಶರತ್ತು ಕಾಲ್ ಮಾಡಲಿಲ್ಲ, ಈಗ ಮಾಡಿದ್ದೆ. ಒಬ್ಬನೇ ಬಂದಿರೋದು? ಹಾಂ, ಒಬ್ಬನೇ. ಓಕೆ, ಹಾಂ, ಬಂದೆ ಆಂಟಿ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಸರ್ದಾರ? ಹಾಂ, ಮಾತಾಡ್ಸಿದ್ರು. ಹಾಂ, ನಿಮ್ಮ ಅಮ್ಮನೂ ಮಾತಾಡ್ಸಿದ್ರು. ಆಂಟಿ ಬಂದೆ. ನಾನು ಮೈಸೂರಿಂದ. ಆರಾಮ ಎಲ್ಲ?